ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇವತ್ತಂತೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಆಯಿತಾ. ಸೊ ಇನ್ನು ಇಲ್ಲಿ ವರದಾ ಕಾಲ್ ಮಾಡಿರ್ತಾನೆ. ಸರಳ ತುಂಬ ಭಯ ಪಟ್ಕೊಂಡು ಫೋನಲ್ಲಿ ಮಾತಾಡ್ತಾಳೆ. ಏನು ಭಯ ಗೊತ್ತಾ ಅವಳಿಗೆ, ಹೇಳೋಕ್ಕೆ ಆಗೋದಿಲ್ಲ. ನಡುಗ್ತಾ ಇದ್ದಾಳೆ ಸುಮ್ಮನೆ. ಏನು ಮಾಡ್ತಾನೇನೋ ವರದಾ, ಹುಡುಗರನ್ನ ಎಲ್ಲಿ ಕಳಿಸ್ಬಿಡ್ತಾನೋ ನಮ್ಮ ಮನೆಗೆ ಅಂಥೇಳಿ. ಸೊ ಸರ್ ಪ್ಲೀಸ್ ಸರ್ ಬೈಬೇಡಿ ಸರ್, ಅವಳು ಮನೇಲಿ ಇಲ್ಲ ಸರ್ ಅಂತೇಳಿ ಹೇಳ್ತಾ ಇರ್ತಾಳೆ. ಏನ್ರಿ ಹೇಳ್ತಾ ಇದ್ದೀರಾ, ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ನೀವು ಕರ್ಕೊಂಡು ಬರ್ತೀರಂತ ಹೇಳಿ. ನೀವಿನ್ನೂ ಕರ್ಕೊಂಡು ಬಂದು ಬಿಟ್ಟೇ ಇಲ್ಲ ರಾಣಿನ ಅಂತೇಳಿ ವರದಾ ಹೇಳ್ತಾ ಇರ್ತಾನೆ. ಸೊ ಆಗ ಇದ್ಕೊಂಡು ಸರಳ, ಸರ್ ದೇವರಾಣೆಗೂ ನಿಮ್ಮ ಮನೆಗೂ ನಮ್ಮ ಮನೆಗೂ ಕೂಡ ಇಲ್ಲ ರೀ ಸರ್ ಅಂತ ಹೇಳಿ ಹೇಳ್ತಾಳೆ. ನನ್ನ ತಲೆಗೆ ನೋವು ಇಡ್ತಾ ಇದ್ದೀರಾ ಹೇಗೆ ನೀವು, ಅವಳು ಎಲ್ಲೋ ಹೋಗಕ್ಕೆ ಸಾಧ್ಯ ಇಷ್ಟರಲ್ಲಿ ಅಂತ ಹೇಳಿದಾಗ, ಸರ್ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣಮ್ಮ, ಹೋಗಿ ಬಟ್ಟೆ ಹಾಕೊಂಡು ರೆಡಿಯಾಗಿಬಿಟ್ಟು ಬಾ ಅಂತ ಅಂದರೆ ಅಷ್ಟರಲ್ಲೇ ಹೋಗಿ ಮಾತಾಡ್ಸಿರೋ ಅವಳಲ್ಲಿ ಇಲ್ಲ ಸರ್ ಅಂತೇಳಿ ಹೇಳಿದಾಗ, ಏನ್ರಿ ಹೇಳ್ತಾ ಇದ್ದೀರಾ, ಏನು ಇಷ್ಟೊಂದು ತಲೆ ಇಷ್ಟೊಂದು ಉಪಯೋಗಿಸಿ ಏನೇನೋ ನಾಟಕ ಆಡ್ತಾ ಇದ್ದೀರಲ್ಲ ಅಂತೇಳಿ ಬೈತಾ ಇರ್ತಾನೆ. ಸರ್ ಅವ್ರ ಅಪ್ಪರ ಮನೆಗೆ ಹೋಗಿದ್ದಾಳಂತೆ ಸರ್, ಮತ್ತು ನಮಗೂ ಕೂಡ ನನ್ನ ಮಗ ಹೇಳಿದ್ದು ಚಂದು ಅವ್ರ ಅಪ್ಪರ ಮನೆಗೆ ಹೋಗಿದ್ದಾಳಂತೇಳಿ ಹೇಳಿದಾಗ, ಏನ್ರಿ ಹೇಳ್ತಿದ್ದೀರಾ, ಬಾಲರ್ ಮನೆಗೆ ಹೋಗೋಕೆ ಅದು ಹೇಗ್ರಿ ಸಾಧ್ಯ ಅಂತೇಳಿ ಇಲ್ಲಿ ಕೇಳ್ತಾನೆ ವರದಾ. ಸೊ ಇಲ್ಲೇ ಸರ್ ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಬಿಡಿ ಸರ್, ಅವಳಿಲ್ಲೇ ಸರ್ ಹೊರಟೋಗಿದ್ದಾಳೆ ಅಂತೇಳಿ ಮಾತಾಡ್ತಲೇ ಅವಳು ಹಾಗೇನೆ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಆವಾಗ ವರದನಿಗೆ ತುಂಬ ಕೆಟ್ಟ ಕೋಪ ಬಂದ್ಬಿಟ್ಟು, ವರದಾ ಸರಳ ಅನ್ನಷ್ಟರಲ್ಲೇ ಫೋನ್ನ ಕಟ್ ಮಾಡಿ ಇಟ್ಟಾಗ ಅವನಿಗೆ ತುಂಬಾ ಕೋಪ ಬರುತ್ತೆ. ಅಷ್ಟರಲ್ಲೇ ಇವಳು ಮಾತಾಡಿ ಈ ಕಡೆ ತಿರುಗಬೇಕಾದ್ರೆ ಸತ್ಯಣ್ಣ ಹೋಗಿ ನಿಂತಿರ್ತಾರೆ. ಇನ್ನು ಸತ್ಯಣ್ಣಗೆ ಸಿಗಾಕೊಂಡ್ಲಿ ಇವಾಗ ಇವಳು ತುಂಬಾ ಭಯ ಪಟ್ಕೊಂಡು ನಡಿಗ್ಬಿಡ್ತಾಳೆ. ಸೊ ಇನ್ನೇನು ಸತ್ಯಣ್ಣ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ಆಲ್ರೆಡಿ ಸಾರಿಕಾ ಬ್ಯಾಗ್ ತೊಗೊಂಡು ವಾಪಸ್ ಬಂದಾಯ್ತು ಅವ್ರ ಅಣ್ಣನ ಜೊತೆ. ಯಾಕೆ ಸಾರಿಕಾ ಹೋಗ್ದಂಗೆ ವಾಪಸ್ ಬಂದೆ ಅಂದರೆ, ಆ ರಾಣಿ ಬಂದಿದ್ದಾಳಣ್ಣ ಅದಕ್ಕೆ ವಾಪಸ್ ಬಂದೆ ಅಂತ ಕೂಡ ಹೇಳ್ತಾಳೆ. ಆ ರಾಣಿನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಅವಳೇನಾದರೂ ಒಂದು ಗತಿ ಕಾಣಿಸ್ತೀನಿ. ನನ್ನ ಐಡಿಯಾನೆಲ್ಲ ಅವಳೇ ಫೇಲ್ಯೂರ್ ಮಾಡಿದ್ದು. ನನ್ನ ಜೊತೆಗೆ ಬಾಲ ಬರ್ತೀನಂತ ಒಪ್ಕೊಂಡಿದ್ದ, ಇವಳು ಬಂದು ಇಲ್ಲಿ ಬಂದಿದ್ದ ತಕ್ಷಣವೇ ಅವ್ನ ಮನಸ್ಸೇ ಚೇಂಜ್ ಆಗಿ ಹೋಗ್ಬಿಡ್ತು ಅಣ್ಣ ಅಂಥೇಳಿ ಹೇಳಿದಾಗ, ನಾನು ಹೇಳಲಿಲ್ವ ಸಾರಿಕಾ ಏನಾದರೂ ಒಂದು ಆಗುತ್ತೆ ಅಂತ, ನೀನು ನನ್ನ ಮಾತು ಎಲ್ಲಿ ಕೇಳಿದೆ ಅಂಥೇಳಿ ಹೇಳಿದಾಗ, ಏನಣ್ಣ ಮಾಡೋದು, ನಾನೇನೋ ಮಾಡೋಕ್ಕೋದ್ರೆ ಇಲ್ಲೇನೋ ಇನ್ನೊಂದು ಆಗೋಯ್ತು ಅಂತ ಹೇಳ್ಬಿಟ್ಟು ತುಂಬಾ ಗಾಬರಿ ಪಟ್ಟಿರ್ತಾರೆ ಅಣ್ಣ ತಂಗಿ ಇಬ್ಬರು ಕೂಡ. ಏಕೆಂದರೆ ಇವಳ ಪ್ಲ್ಯಾನು ಫೇಲ್ಯೂರ್ ಆಯಿತು, ಅವನ ಪ್ಲ್ಯಾನು ಕೂಡ ಫೇಲ್ಯೂರ್ ಆಯಿತು. ಸೊ ಇಲ್ಲಿ ಗೆದ್ದಿದ್ದು ರಾಣಿನೇನೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಮತ್ತು ಬಾಲನೇನೆ. ಸೊ ಇನ್ನೇನು ಈಗ ಏನು ಮಾಡೋದು ಮುಂದೆ ಯೋಚನೆ ಅಂತ ಸಖತ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇಬ್ಬರು ಅಣ್ಣ ತಂಗಿ ಇಬ್ಬರು ಕೂಡ. ಸೊ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಸಾರಿಕಾ ಹೇಳ್ತಾಳೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣ ಏನು ಮಾಡ್ತಾರೆ ಅಂದರೆ, ಸರಳ ಫೋನ್ ಕಸ್ಕೊಂಡು ನೋಡ್ತಾ ಇರ್ತಾರೆ ಯಾರ ಹತ್ರ ಮಾತಾಡ್ತಿದ್ಲಿ ಇವಳು ಅಂಥೇಳಿ. ಅದರಲ್ಲಿ ಅವಳು ವರದಾ ಅನ್ನೋದನ್ನ ಬೇರೆ ಥರ ಹೆಸ್ರನ್ನ ಹಾಕ್ಕೊಂಡಿರ್ತಾಳೆ. ಯಾರೇ ಇವರು ಈ ಥರ ಹೆಸ್ರು ಹಾಕ್ಕೊಂಡಿದ್ಯಾ ಅಂತ ಅಂದಾಗ ಗಾಬರಿ ಪಟ್ಕೊಂಡು, ರೀ ಅಲ್ಲಿ ಬಾಲನ ಪಕ್ಕದಲ್ಲಿ ಒಂದು ಮನೆ ಇದೆ ರೀ, ನಾವು ಕ್ಲಬ್ಗೆ ಹೋಗ್ತೀವಲ್ಲ ಅವ್ರ ಫ್ರೆಂಡು, ಅವ್ರಿಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ತಾಯಿದ್ದೆ, ನಮ್ಮ ರಾಣಿ ಅಲ್ಲಿ ಇದ್ದಾಳ ಅಂತೇಳಿ ಕೇಳ್ತಾ ಇದ್ದೆ ಅಂತೇಳಿ ಈ ರೀತಿ ಉಲ್ಟಾ ಹೊಡೆದು ಬಿಡ್ತಾಳೆ. ನಿಜನೇ ನೀನು ಹೇಳ್ತಿರೋದು, ಇದ್ದಾಳಂತ ರಾಣಿ ಅಂದರೆ, ಹ್ಞೂ ರೀ ಇದ್ದಾಳಂತೆ ಅಂತೇಳಿ. ಆಗ ಸತ್ಯಣ್ಣ ಇದನ್ನು ಕೂಡ ಮಂಗನ ಥರ ನಂಬ್ತಾನೆ. ಸತ್ಯಣ್ಣ ಯಾವಾಗಲೂ ಅಷ್ಟೇ ಅಲ್ವಾ, ಹೆಂಡ್ತಿ ಮಾತನ್ನ ಯಾರು ಹೇಳಿದ್ರು ನಂಬ್ತಲೇ ಇರ್ತಾನೆ. ಅವಳ ಹೆಸರು ಮಾತ್ರ ಚೇಂಜ್ ಮಾಡಿ ಬರ್ಕೊಂಡಿರೋದು ತುಂಬಾ ಈಸಿ ಆಗೋಯ್ತು ಅವಳಿಗೂ ಕೂಡ ಹೇಳೋಕ್ಕೆ. ಅವಳು ಮನಸ್ಸಲ್ಲಿ ಅನ್ಕೊತಾಳೆ, ಅಪ್ಪ ನಾನು ಹೇಗೋ ಗಂಡಾಂತರದಿಂದ ಗೆದ್ಬಿಟ್ಟೆ, ಹೆಸರನ್ನ ಚೇಂಜ್ ಮಾಡಿ ಬರ್ಕೊಂಡಿರೋದಕ್ಕೆ ನಾನು ಬಚಾವಾದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾಳೆ. ಸತ್ಯಣ್ಣ ಇದ್ಕೊಂಡು ನನ್ನ ಸೊಸೆ ನನ್ನ ಬಿಟ್ಟೋಗೋಷ್ಟು ದೊಡ್ಡೋಳಾದ್ಲು ಅಂತೇಳಿ ತುಂಬ ಫೀಲ್ ಮಾಡಿಕೊಂಡು ಹೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ರಾಣಿ ಮಲಗಿರ್ತಾಳೆ. ಮಲಗಿರ್ಬೇಕಾದಾಗ ಬಾಲ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ ಅದು ಇದು ಮಗಳ ಹತ್ರ. ಸೊ ಅವಾಗ ರಾಣಿಗೆ ನಿದ್ದೆ ಬಂದಿರುತ್ತೆ. ಒಂದು ಕಡೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಳೆ. ಯಾಕೆಂದರೆ ಅವಳಿಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಜೈಲಲ್ಲಿ ಬೆಳೆದಿರೋ ಹುಡುಗಿ ಅದು, ಮಲ್ಕೊಂಡಿರೋ ಹುಡುಗಿ, ಇಲ್ಲಿ ಒಳ್ಳೆ ಹಾಸಿಗೆ ಸಿಕ್ಕಿದೆ. ಮಾವನ ಮನೆಯಲ್ಲಂತೂ ಹೊರಗಡೆ ಮಲ್ಕೊತಿದ್ಲು ಬೀದಿಲಿ, ಅಂದರೆ ಪ್ಯಾಸೇಜಲ್ಲಿ. ಅಷ್ಟರಲ್ಲೇ ಫೋನ್ ಬರುತ್ತೆ. ಆ ಫೋನ್ ಬಂದ ತಕ್ಷಣ ಮಾಮನ ಅಂತೇಳಿ ಸಡನ್ನಾಗಿ ಎದೊಳ್ತಾಳೆ. ಅದೇ ಗೊತ್ತಾಯಿತು ಮಾವನೇ ಅಂತೇಳಿ ಅಂದಾಗ, ಹೇಳು ಸತ್ಯ ಅಂತೇಳಿ ಹೇಳಿದಾಗ, ಸತ್ಯ ಅಲ್ಲ ನಾನು ಚಂದು ಅಂತ ಹೇಳ್ಬಿಟ್ಟು ಚಂದು ಮಾತಾಡ್ತಾನೆ. ಹೇಳು ಚಂದು ಅಂದಾಗ, ರಾಣಿ ಸೇಫ್ಟಿಯಾಗಿ ಬಂದು ಸೇರ್ಕೊಂಡ್ಲಾ ಅಂತೇಳಿ ಹೇಳಿದಾಗ, ಹೌದು ಅವಳು ಬಂದಿದ್ದಾಳೆ ಆರಾಮಾಗಿದ್ದಾಳೆ ಅಂತೇಳಿ ಕೂಡ ಹೇಳ್ತಾರೆ. ಮತ್ತು ಅವಳು
ನಾನು ಮಾತಾಡಬೇಕು ಫೋನ್ ಕೊಡ್ತೀರಾ ಅಂದಾಗ ಆಗ ಬಾಲ ಫೋನ್ ಕೊಡ್ತಾನೆ, ಮುಖ ನೋಡ್ತಾಳೆ, ಮಾತಾಡೋದಿಲ್ಲ. ಹೊರ್ಗಡೆ ಹೋಗು ಅಂತ ಅವ್ರ ಅಪ್ಪನಿಗೆ. ಹೊರ್ಗಡೆ ಬಂದು ನಿಂತ್ಕೊಂಡು ಕೇಳಿಸ್ಕೊತಾನೆ. ನೀನು ಸೇಫ್ಟಾಗಿ ಹೋದೆ ಅಲ್ಲಿಗೆ ಅಂತೇಳಿ ಚಂದು ಕೇಳಿದಾಗ, ಹೌದು ಆರಾಮಾಗಿ ಬಂದೆ ಚಂದು, ಮಾವ ಕೋಪ ಮಾಡ್ಕೊಂಡಿದ್ದಾರಾ ಹೇಗೆ ಅಂತೇಳಿ ಹೇಳಿದಾಗ, ಹೌದು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ, ನೀನೇನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು ಅಂತೇಳಿ ಹೇಳಿದಾಗ, ನಾನು ಆರಾಮಾಗಿರ್ತೀನಿ, ನೀನೇನು ಮಾಡ್ತಿದ್ದೀಯ ಅಂತೇಳಿ ಚಂದು ಕೇಳಿದಾಗ, ನನಗೆ ಒಳ್ಳೆ ಹಾಸಿಗೆ ಬೆಡ್ಡು ಎಲ್ಲ ಕೊಟ್ಟಿದ್ದಾರೆ, ನಾನು ಆರಾಮಾಗಿ ಒಂದು ರೂಮ್ನ ಕೊಟ್ಟಿದ್ದಾರೆ, ಮಲ್ಕೊಂಡಿದ್ದೀನಿ ಅಂತೇಳಿ ಖುಷಿ ಪಡ್ತಾಳೆ. ಅವಾಗ ಚಂದು ಇದ್ಕೊಂಡು, ನಾನು ಹೇಳಿಲ್ವ ಅವ್ರು ಒಳ್ಳೆಯರು ಅಂತೇಳಿ ಹೇಳಿದಾಗ, ಅದೇ ಒಳ್ಳೆಯರಾಗಕ್ಕಾಗುತ್ತೆ, ಅವರು ನಮ್ಮ ಅಮ್ಮನ ಜೈಲಿಗೆ ಕಳಿಸ್ತವ್ರು, ಅವ್ರು ಅದೇ ಒಳ್ಳೆಯರಾಗಕ್ಕಾಗುತ್ತೆ ಅಂತೇಳಿ ಅವಳು ಹೇಳ್ಕೊತಾ ಇರ್ತಾಳೆ ಚಂದು ಹತ್ರ. ಅದನ್ನು ಬಾಲ ಎಲ್ಲ ಮಾತಾಡೋದನ್ನ ಮಗಳನ್ನ ಕೇಳಿಸ್ಕೊತಾನೆ, ತುಂಬ ಖುಷಿ ಪಡ್ತಾ ಇರ್ತಾನೆ, ಒಂದು ಕಡೆ ಫೀಲ್ ಮಾಡ್ಕೊತಾ ಇರ್ತಾನೆ. ಏಕೆಂದರೆ ಅವಳ ಲೈಫಲ್ಲಿ ಸುಖ ಅನ್ನೋದೇ ಇರೋದಿಲ್ಲ ರಾಣಿಗೆ. ಸೊ ಈಗ ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಗಳನ್ನ ಅನ್ನೋದು ಅವನಿಗೆ ತುಂಬ ಆಸೆ ಇರುತ್ತೆ. ಸರಿ ಆಯಿತು, ಆಗಿದ್ರೆ ನಾನು ಫೋನ್ ಇಡ್ತೀನಿ, ಆರಾಮಾಗಿರು, ಅವ್ರು ತುಂಬ ಒಳ್ಳೆಯವರೇ, ನಿನ್ನ ಚೆನ್ನಾಗಿ ನೋಡ್ಕೊತಾರಂತ ಚಂದು ಕೂಡ ಧೈರ್ಯನ ಹೇಳಿ ಫೋನ್ನ ಇಡ್ತಾನೆ. ಸೊ ಅಷ್ಟರಲ್ಲೇ ಓಯ್ ಅಂಥೇಳಿ ಕೂಗ್ಕೊಂತಾಳೆ ಅವ್ರ ಅಪ್ಪನ, ಅಪ್ಪ ಅಂತ ಕರೆಯಲ್ವಲ್ಲ, ಸೊ ಹಾಗಾಗಿ ಆಗ ಬಾಲ ಹೋಗ್ತಾನೆ. ಆಗ ಫೋನ್ನ ಕೊಡ್ತಾಳೆ, ಇಟ್ಕೋ ಫೋನ್ನ ಅಂತೇಳಿ. ಹಾಗೇ ಮನಿಕೋಗ್ಬಿಡ್ತಾಳೆ ಫೋನ್ನ ಕೊಟ್ಬಿಟ್ಟು. ಎದಳಮ್ಮ ಅಂತ ಮಾತಾಡೋ ಅಷ್ಟರಲ್ಲೇ ಆಲೇ ಮಲಗಿರ್ತಾಳೆ, ಅವಳೇನು ಮಾತಾಡೋದಿಲ್ಲ ಎರಡನೇ ಮಾತು. ಸೊ ಚೆನ್ನಾಗಿ ಖುಷಿ ಪಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾಳೆ ಹಾಸಿಗೆ ಮೇಲೆ. ತುಂಬಾ ಅವಳ ಮನಸ್ಸಲ್ಲಿ ಅವಳೇ ಸಂತೋಷ ಪಟ್ಕೊತಾಳೆ, ಅದನ್ನೆಲ್ಲ ಫೀಲ್ ಮಾಡ್ತಾ ಇರ್ತಾಳೆ. ಸೊ ಯಾಕಂದರೆ ತುಂಬ ಖುಷಿಯಾಗಿರುತ್ತೆ ಆ ಮಗುಗೆ. ಬರೀ ಚಾಪೆ ಮೇಲೆ ಹೊರಗಡೆ ಒಂದು ತಲೆದಿ ಇಟ್ಕೊಂಡು ಸೊಳ್ಳೆ ಕಡಿಸ್ಕೊಂಡು ಮಲ್ಕೊತಾ ಇದ್ಲು. ಈಗ ಇಷ್ಟೊಂದು ಈಸಿಯಾಗಿ ಮಲ್ಕೊಂಡಾಗ ತುಂಬ ಖುಷಿ ಆಗ್ತಾ ಇರುತ್ತೆ. ಇನ್ನು ಅಷ್ಟರಲ್ಲೇ ಬೆಳಗಾಗುತ್ತೆ. ಬೆಳಗಾದ ತಕ್ಷಣ ಸುತ್ತು ನೋಡಿದ್ರೆ ಬರೀ ಡಾಲ್ಸ್ ಇಟ್ಟಿರ್ತಾನೆ. ಸೊ ಅವ್ಳಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಇಟ್ಟು ಒಂದು ಬಾಗ್ಲ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾನೆ, ನನ್ನ ಮಗಳು ರಿಯಾಕ್ಷನ್ ನೋಡಬೇಕು ಅಂತ. ಅವಳು ಅದನ್ನೆಲ್ಲ ಎದ್ಬಿಟ್ಟು ಆ ಗೊಂಬೆಗಳೆಲ್ಲ ಇಟ್ಕೊಂಡು ಒಂದಿಷ್ಟು ಫೀಲ್ ಮಾಡ್ಕೊತಾಳೆ. ಫೀಲ್ ಮಾಡಿಕೊಂಡು ಬುಕ್ಸ್ಗಳು ಕೂಡ ಇಟ್ಟಿರ್ತಾನೆ, ಏನೋ ಎಲ್ಲ ಬರೆಯೋಕ್ಕೆ ಡೈರಿ ಥರ. ಅದನ್ನು ನೋಡಿ ಕೂಡ ತುಂಬ ಖುಷಿ ಪಡ್ತಾಳೆ. ಅದನ್ನು ಬಾಲ ನೋಡಿ ಕೂಡ ಅಷ್ಟೇ ಸಖತ್ ಖುಷಿ ಪಡ್ತಾನೆ. ಮಗಳಿಗೆ ಇನ್ನೇನು ಬೇಕು, ಅವಳ ಆಸೆನ ಪೂರೈಸಿದಲ್ವ ತಂದೆ, ಕನಸಾಗಿರುತ್ತೆ. ಮಗಳಿಗೂ ಅಷ್ಟೇ ಅವ್ರ ಅಪ್ಪನ ಆಸೆ ಪೂರೈಸೋದಾಗಿರುತ್ತೆ. ಆದರೆ ಇವರಿಬ್ಬರು ಮಧ್ಯದಲ್ಲಿ ಇನ್ನೂ ಅಂಥ ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ. ಮತ್ತು ಅದನ್ನೆಲ್ಲ ಇಟ್ಬಿಟ್ಟು ಸೈಲೆಂಟಾಗಿ ಕೂತ್ಬಿಡ್ತಾಳೆ ಅವಳು. ಸೊ ಫಸ್ಟ್ ಸಂತೋಷ ಪಡ್ತಾಳೆ, ಆಮೇಲೆ ಇದನ್ನೆಲ್ಲ ನನಗೆ ಯಾಕೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಬಿಡ್ತಾಳೆ. ಇನ್ನು ಅಷ್ಟರಲ್ಲೇ ಬಾಲ ಬಂದು, ಯಾಕಮ್ಮ ಮಗಳೇ ಈ ರೀತಿ ಕೂತಿದ್ಯಾ, ಪುಟ್ಟಿ ಅಂತೇಳಿ ಮಾತಾಡಿಸ್ತಾನೆ. ನನ್ನ ಹೆಸರು ಪುಟ್ಟಿ ಅಲ್ಲ ರಾಣಿ ಅಂತ ಹೇಳ್ತಾಳೆ. ಸರಿ ರಾಣಿ, ಯಾಕೆ ಇದೆಲ್ಲ ನಿನ್ಗೆ ಇಷ್ಟ ಆಗಲಿಲ್ವಾ? ಯಾಕೆ ಅಂದರೆ ಒಂದು ಡಾಲ್ ತರೋಣ ಅಂತ ಹೋದೆ, ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ವಲ್ಲ, ಸೊ ಹಾಗಾಗಿ ಇಷ್ಟೊಂದೆಲ್ಲ ತಂದಿದ್ದೀನಿ ಅಂತ ಅವ್ರ ಅಪ್ಪ ಹೇಳ್ತಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ನಿನಗೋಸ್ಕರ ತಂದಿರೋದು, ಇದು ಕೂಡ ಅಷ್ಟೇ ಡೈರಿ ನಿನಗೋಸ್ಕರ ಬರೆಯೋಕ್ಕೆ ಅಂತ ತಂದಿರೋದು ರಾಣಿ ಅಂತ ಅಂದಾಗ, ನನಗೆ ಇದೆಲ್ಲ ಏನು ಬೇಡ, ಇದೆಲ್ಲ ನನಗೆ ಯಾಕೆ ಮಾಡ್ತೀರಾ ನೀವು ಅಂತ ರಾಣಿ ಹೇಳ್ತಾಳೆ. ನಿನಗೆ ಕಂದ ತಂದಿರೋದು, ನಾನು ಇದನ್ನೆಲ್ಲ ನಿನಗೋಸ್ಕರನೇ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ರಾಣಿ ಅದನ್ನೆಲ್ಲ ನೋಡಿ, ಇದು ನಿಮಗೋಸ್ಕರ ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಲ್ವಾ, ಆದರೆ ನಮ್ಮ ಅಮ್ಮನ್ನ ಬಿಡಿಸ್ಕೊಂಡು ಬನ್ನಿ, ಆವಾಗ ನಾನು ಹೇಳ್ತೀನಿ, ನನಗೆ ಕೊಟ್ಟಿದ್ದೀರಲ್ಲ ಮಾತು, ನನಗಿದು ಯಾವುದು ಬೇಡ, ನನಗೆ ನಮ್ಮಮ್ಮ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ರಾಣಿ. ಆಗ ಬಾಲ ಇದ್ಕೊಂಡು, ಆಯ್ತಮ್ಮ ನಾನು ಮಾತು ಕೊಟ್ಟಿದ್ದೀನಿ ನಿನಗೆ, ಖಂಡಿತ ನಿಮ್ಮ ಅಮ್ಮನ ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ ಕೂಡ ಬಾಲ ಹೇಳ್ತಾನೆ. ಫಸ್ಟ್ ಅದನ್ನು ಮಾಡಿ ನನಗಿದು ಯಾವುದು ಬೇಡ ಅಂತೇಳಿ ಅವಳು ಅಷ್ಟೊಂದೆಲ್ಲ ಡಾಲ್ಸು ವಾಟರ್ ಸಮಸ್ಯೆ ಎಲ್ಲ ಕೊಟ್ಟರು ಕೂಡ ಅಮ್ಮ ಬೇಕು ಅಂತೇಳಿ ಅದನ್ನೆಲ್ಲ ಬಿಟ್ಟು ಅದೇ ಹೋಗಿಬಿಡ್ತಾಳೆ. ಬಾಲನಿಗೆ ತುಂಬಾ ಫೀಲ್ ಆಗುತ್ತೆ. ಸೊ ಇನ್ನೊಂದು ಕಡೆ ಇಲ್ಲಿ ಅಡುಗೆ ಮನೆಗೆ ಬರ್ತಾನೆ. ಇವಳಿಗೆ ಏನಾದರೂ ಒಂದು ಒಳ್ಳೆ ತಿಂಡಿನ ಮಾಡಿಕೊಡ್ಬೇಕಲ್ಲ ನಾನು ಅಂತೇಳಿ, ನನಗೇನು ಅಷ್ಟೊಂದು ಅಡುಗೆ ಮಾಡೋಕ್ಕೆ ಬರಲ್ವೇ, ಏನು ಮಾಡೋದು, ಹೋಟ್ಲಿಂದ ತರಿಸ್ಬಿಟ್ಟು ಕೊಟ್ಬಿಡೋಣ ಆಗಿದ್ರೆ, ಹೋಟ್ಲದೇ ಸರಿ, ಅಯ್ಯೋ ಅವಳು ಹೋಟ್ಲಲ್ಲಿ ತಿಂದು ತಿರುಗಿ ಹೊಟ್ಟೆ ಕೆಟ್ಟು ಹುಷಾರಿಲ್ದಂಗಾಗಿ ಅಂತೇಳಿ ಯೋಚನೆ ಮಾಡಬೇಕಾದಾಗ, ಏನು ಮಾಡ್ತಿದ್ದೀರಾ ಅಂತ ರಾಣಿ ಕೂಡ ಅಡುಗೆ ಮನೆಗೆ ಬರ್ತಾಳೆ. ಅಷ್ಟರಲ್ಲೇ 2 ಬೆಳ್ಳು ಕೊಟ್ಬಿಟ್ಟು, ಈ ಬೆಳ್ಳಲ್ಲಿ ಯಾವುದಾದ್ರೂ ಒಂದು ಮುಟ್ಟು ಅಂತ ಹೇಳ್ಬಿಟ್ಟು ಹೇಳಿದಾಗ ಒಂದು ಬೆಳ್ಳ ಮುಟ್ತಾಳೆ. ಮುಟ್ಟಿದ ತಕ್ಷಣವೇ ಇನ್ನೊಂದು ಬೆಳ್ಳಲ್ಲಿ ಏನು ಅಂದ್ಕೊಂಡಿದ್ರಿ ಅಂತೇಳಿ ರಾಣಿ ಕೇಳ್ತಾಳೆ. ಹೋಟ್ಲಲ್ಲಿ ಊಟ ತಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದ ತಕ್ಷಣ ನಗ್ಬಿಡ್ತಾಳೆ. ಸೊ ಹಂಗಾದ್ರೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅವಳು ಕೂಡ ರಪ್ಪ ನೋಡಿ ಆಡ್ಕೊಳ್ತಾ ಇದ್ದಾಳೆ. ನನ್ನ ನೋಡಿ ನೀನು ಆಡ್ಕೊತಾ ಇದೀಯ ರಾಣಿ ಅಂತೇಳಿ ಕಾಮಿಡಿ ಮಾಡಿಕೊಂಡು, ಏನಾದರೂ ಒಂದು ತಿಂಡಿನ ಮಾಡ್ತೀನಿ ಅಂತೇಳಿ ಒಂದು ಪಾತ್ರೆನ ಇಟ್ಬಿಟ್ಟು ಒಂದಿಷ್ಟು ನೀರು ಹಾಕಿ ಮ್ಯಾಂಗಿನ ಮಾಡಿಕೊಟ್ಬಿಡೋಣ ಅವಳಿಗೆ ಅಂತೇಳಿ, ಮ್ಯಾಂಗಿ ಮಾಡಬೇಕು ಅಂತೇಳಿ ಒಂದು ಪಾತ್ರೆನ ಇಟ್ಬಿಟ್ಟು ನೀರು ಹಾಕ್ತಾನೆ, ಒಲೆ ಅಂಟಿಸ್ತಾನೆ. ಸೊ ಅಷ್ಟರಲ್ಲೇ ಮ್ಯಾಂಗಿ ಪಾಕೆಟ್ನ ಕೀಳಬೇಕು ಅಂತೇಳಿ ಸಿಜರ್ನ ಹುಡುಕ್ತಾ ಇರ್ತಾನೆ. ಅವಳೇನು ಮಾಡ್ತಾಳೆ ಗೊತ್ತಾ, ಅವ್ರ ಅಪ್ಪನ ಕೈಯಲ್ಲಿರೋದನ್ನ ಆ ಪಾಕೆಟ್, ಆ ಮ್ಯಾಂಗಿ ಇದಿರುತ್ತಲ್ವ ಅದನ್ನ ಕಿತ್ಕೊಂಡು ಕೈಯಲ್ಲೇ ಕಿತ್ಬಿಡ್ತಾಳೆ. ಸೊ ಇನ್ನೇನು ಅದನ್ನು ತೊಗೊಂಡು ಹಾಗೇ ಹಾಕ್ತಾನೆ ನೀರೊಳಗಡೆ. ಅದರಲ್ಲಿ ಪೌಡ್ರ್ ಇರುತ್ತಲ್ವ ಮ್ಯಾಂಗಿ ಪೌಡ್ರು, ಅದನ್ನು ಕೂಡ ತೊಗೊಂಡು ಅದನ್ನು ಕಟ್ ಮಾಡೋಕ್ಕೆ ಹೋಗ್ತಾನೆ ಬಾಯೊಳಗೆ.
ಏನು ಬೇಡ ಕೊಡಿ ಅಂತೇಳಿ ಅವಳೇ ಇಸ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ತಾಳೆ. ಅದನ್ನು ಕೂಡ ಅದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಬಾಲ. ಸೊ ಅಷ್ಟರಲ್ಲಿ ಇಬ್ಬರು ಕೂಡ ತಂದೆ ಮಗಳು ತಿಂಡಿ ಮಾಡ್ಕೋಬೇಕು ಅನ್ನೋಷ್ಟರಲ್ಲೇ ಸತ್ಯಣ್ಣ ಇನ್ನು ಚಂದು ಇಬ್ಬರು ಕೂಡ ಹೇ ಬಾಲ ಅಂತೇಳಿ ಕಿರ್ಚ್ಕೊಂಡು ಬಂದುಬಿಡ್ತಾನೆ ಒಂದು ಕಡೆ. ಸೊ ಇವ್ರು ಇಲ್ಲಿ ಮ್ಯಾಗಿ ಮಾಡೋದನ್ನ ಬಿಟ್ಬಿಟ್ಟು ಸ್ಟವ್ ಆಫ್ ಮಾಡಿ ಬರ್ತಾರೆ ಹೊರಗಡೆ ಹಾಲ್ಗೆ. ಬಂದ ತಕ್ಷಣವೇ ಇವರಿಬ್ಬರು ಆಗಿರ್ತಾರೆ ಇಲ್ಲಿ, ಚಂದುನೂ ಸತ್ಯಣ್ಣ ಇಬ್ಬರು ಕೂಡ. ಏನು ರಾಣಿ ಈ ರೀತಿ ಬಂದುಬಿಟ್ಟಿದೆ, ಇವನು ನಿನ್ನ ತಲೆ ಕೆಡಿಸ್ಬಿಟ್ಟು ಕರ್ಕೊಂಡು ಬಂದುಬಿಟ್ನಾ, ಏನೋ ನನ್ನ ಸೊಸೆನ ಈ ರೀತಿ ತಲೆ ಕೆಡಿಸ್ಕೊಂಡು ಕರ್ಕೊಂಡು ಬಂದಿದೆ ನೀನು ಅಂತೇಳಿ ಒಂದೇ ಸರಿ ಬಂದೇನೆ ಕೊಳ್ಪಟ್ನಿಗೆ ಕೈ ಹಾಕ್ಬಿಡ್ತಾನೆ ಬಾಲನ್ಗೆ. ಬಾಲ ಸತ್ಯ ನಾನು ಕರ್ಕೊಬಂದಿಲ್ಲ ಕಣೋ, ನನ್ನ ಅರ್ಥ ಮಾಡ್ಕೊಳ್ಳೋ ಅಂತೇಳಿ ಎಷ್ಟೇ ಹೇಳಿದ್ರು ಕೂಡ ನೀನು ಈ ಥರ ಎಲ್ಲ ಮಾತಾಡಿದ್ರೆ ನಾನು ನಂಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ, ಅದೇಗೋ ಅವಳು ಬರೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಏಯ್ ನನ್ನ ಮಗಳ ಬಗ್ಗೆ ಈ ರೀತಿ ಮಾತಾಡ್ಬೇಡ ಕಣೋ, ಅವಳು ನನ್ನ ಮಗಳು ಕಣೋ ಅಂತೇಳಿ ಧಾರಾಳವಾಗಿ ಹೇಳ್ತಾನೆ. ಆದರೆ ನಿನ್ನ ಮಗಳು ನಿನ್ಗೆ ಯೋಗ್ಯತೆ ಐತಾ ನಿನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸತ್ಯಣ್ಣ ಬಾಲ ಇದ್ಕೊಂಡು ತುಂಬ ಶಾಕಿಂದ ಜನ್ಮ ಕೊಟ್ಟರೆ ತಂದೆ ಕಣೋ, ಅವಳು ನನ್ನ ಮನೇಲಿ ಇದ್ದರೆ ಇನ್ನೆಲ್ಲಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಬಾಲ ಕೂಡ ಹೇಳ್ತಾನೆ. ರಾಣಿ ನಿನ್ಗೇನಾದ್ರು ಎದುರಿಸಿದ್ನ ಇವನು, ಎದುರಿಸ್ಬಿಟ್ಟು ಕರ್ಕೊಂಡು ಬಂದನ, ಬಾರಮ್ಮ ಮನೆಗೆ ಹೋಗೋಣ ಅಂತೇಳಿ ಕೈ ಹಿಡ್ಕೊಂಡು ಕರೀತಾನೆ. ಆಗ ಒಂದೇ ಮಾತು ಹೇಳ್ತಾಳೆ ರಾಣಿ, ನಾನು ಬರೋದಿಲ್ಲ ಅಂತೇಳಿ. ಏನು ಹೇಳ್ತಿದ್ಯಾ, ಅವ್ನು ಎದುರಿಸಿದ್ದಾನ ನಿನಗೆ, ಹೋಗ್ಬೇಡ ನಿಮ್ಮ ಮಾಮನ ಜೊತೆ ಅಂಥೇಳಿ, ನಿನ್ಗೆ ಯಾರು ಎದುರಿಸಿದ್ರು ನೀನು ಏನಿಗೂ ತಲೆ ಕೆಡಿಸ್ಕೊಬೇಡ ರಾಣಿ, ಬಾ ಹೋಗೋಣ ಅಂತೇಳಿ ಮತ್ತೆ ಕರೀತಾನೆ. ಇಲ್ಲ ಮಾಮ, ನಾನು ಅಪ್ಪನ ಜೊತೆನೇ ಇರ್ತೀನಿ, ಏಕೆಂದರೆ ಮಗಳಾಗಿ ಹುಟ್ಟಿದ ಮೇಲೆ ಬೇರೆಯವ್ರ ಮನೆಗೆಲ್ಲ ಇರಬಾರ್ದಲ್ವಾ, ಅದಕ್ಕೆ ನಾನು ಅಪ್ಪನ ಜೊತೆನೇ ಇರ್ತೀನಿ ಅಂತ ಕೂಡ ಹೇಳ್ಬಿಡ್ತಾಳೆ. ಹಾಗಂತೂ ಬಾಲನ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ನಮ್ಮ ಅಪ್ಪನ ಜೊತೆಗೆ ಇರ್ತೀನಿ ಅಂದ ತಕ್ಷಣ ಅವನಿಗೆ ಸ್ವರ್ಗನೇ ಬಂದ್ಬಿಡ್ತೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆಗ ಸತ್ಯಣ್ಣ ಒಂದು ಕಡೆ ತುಂಬ ಶಾಕ್ ಆಗ್ತಾನೆ. ನನ್ನ ಸೊಸೆಗೆ ಇಷ್ಟೊಂದೆಲ್ಲ ತಲೆ ಕೆಡಿಸಿದೆಯಲ್ಲೋ ನೀನು ಬಾಲ ಅಂತೇಳಿ, ನಾನೇನು ಹೇಳಿಲ್ಲ ಕಣೋ, ಅವಳು ನನ್ನ ಅಪ್ಪ ಅಂದ್ಲು ಕಣೋ, ಅದಕ್ಕಿಂತ ಖುಷಿ ಇನ್ನೇನು ಬೇಕು, ಅವಳೇ ಬಂದಿರೋದು ಕಣೋ, ನಾನು ಕರ್ಕೊಂಡು ಬಂದಿಲ್ಲ ಅಂಥೇಳಿ ಎಷ್ಟೇ ಹೇಳಿದ್ರು ಕೂಡ ಸತ್ಯಣ್ಣ ನಂಬ್ತಾನೆ ಇರಲ್ಲ. ಅಲ್ಲಿಗೆ ಫೈನಲಿ ಹಾಗಾದರೆ ನೀನು ಬರೋದಿಲ್ಲ ನಮ್ಮ ರಾಣಿ, ಈಗ ನಾನು ಏನೇ ಎದುರಿಸಿದ್ರು ಕೂಡ ಅವನು ಏನೇ ಹೇಳಿದ್ರು ಕೂಡ ನೀನು ತಲೆ ಕೆಡಿಸ್ಕೊಬೇಡ, ನಾನಿದ್ದೀನಿ ಬಾ ಅಂತೇಳಿ ಸತ್ಯಣ್ಣ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅವಳು ಇಲ್ಲ ಮಾಮ ನಾನು ಬರೋದಿಲ್ಲ, ನಾನು ಇಲ್ಲೇ ಇರಬೇಕು, ಏಕೆಂದರೆ ಅಮ್ಮ ಜೈಲಲ್ಲಿದ್ದಾರೆ, ಮಗಳು ಅಪ್ಪನ ಜೊತೆ ಇರಬೇಕಲ್ವಾ, ಸೊ ಅದೇ ಕರೆಕ್ಟ್ ಅಲ್ವಾ, ಅದಕ್ಕೋಸ್ಕರ ನಾನು ಅಪ್ಪನ ಜೊತೆನೇ ಇರ್ತೀನಿ ಅಂತ ಮತ್ತೆ ಹೇಳ್ತಾಳೆ ಅವಳು. ರಾಣಿ ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು, ನಿನಗೆ ಅವನೇನೇ ಎದುರಿಸಿದ್ರು ಕೂಡ ನಾನು ನೋಡ್ಕೊತೀನಿ, ಬಾರಮ್ಮ ಹೋಗೋಣ ಅಂತೇಳಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲ ನಾನು ಅಪ್ಪನ ಜೊತೆನೇ ಇರ್ತೀನಿ ಅಂತ 3 ಸರಿ ಹಾಗೆ ಅಂತಾಳವಳು. ಆಗ ಅಂದ ತಕ್ಷಣ ಬಾಲನ್ಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಹೇಳೋಕ್ಕೆ ಆಗಲ್ಲ ಖುಷಿನ, ಅಷ್ಟೊಂದು ಖುಷಿ ಪಡ್ತಾ ಇರ್ತಾನೆ. ಆಗ ಓಹೋ ಈ ರೀತಿ ಏನಾದರೂ ನಿಮ್ಮ ಅತ್ತೆ ಹೇಳಿದ್ಲಾ, ನಿಮ್ಮ ಅತ್ತೆನೇ ಹೇಳಿರ್ತಾಳೆ ಹೇಳಿ ನಿನ್ನ ಹತ್ರ, ನಿಮ್ಮ ಅಪ್ಪನ ಜೊತೆ ಇರೋಗು ಯಾವಾಗಲೂ ಅಂತ, ಅದನ್ನೇನಾದರೂ ನೀನು ತಲೆ ಕೆಡಿಸ್ಕೊಂಡ್ಯಾ ರಾಣಿ, ನಾನು ಹೇಳ್ತೀನಿ ಬಾ ನಿಮ್ಮ ಅತ್ತೆಗೆ ತಲೆ ಕೆಡಿಸ್ಕೊಬೇಡ ಅಂದರೆ, ನನಗೆ ಅತ್ತೆ ಏನು ಹೇಳಿಲ್ಲ ಮಾಮ, ಅತ್ತೆನ ನೀವು ಬೈಬೇಡಿ, ಅತ್ತೆ ನನಗೆ ಯಾವುದು ಹೇಳಿ ನನಗೇನು ಕಳಿಸಿಲ್ಲ ಅಂತ ಕೂಡ ರಾಣಿ ಅವ್ರ ಅತ್ತೆನೂ ಸೇಫ್ ಮಾಡಬೇಕು, ಅವ್ರ ಅಪ್ಪನೂ ಸೇಫ್ ಮಾಡಬೇಕು, ಈ ರೀತಿ ಮಾತಾಡ್ತಿದ್ದಾಳೆ. ಆದರೆ ಅವಳು ಮಾತ್ರ ತಪ್ಪು ಮಾಡಿದೆ ನನ್ನ ಥರ ನಿಂತಿದ್ದಾಳೆ ನೋಡಿ. ಅವಳು ಅಷ್ಟು ಚಿಕ್ಕ ಮಗಳು, ತ್ಯಾಗದ ಗುಣ ಇದೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ಈಗ ನಿಮ್ಮ ಮಾಮನ ಬಿಟ್ಬಿಡ್ತೀಯ, ಹಾಗಾದರೆ ನಿಮ್ಮ ಮಾಮನ ಜೊತೆ ಬರಲ್ವ ನೀನು ಅಂತೇಳಿ ಫೈನಲ್ ಒಂದು ಮಾತು ಕೇಳ್ತಾನೆ. ಅವಳು ಏನು ಹೇಳ್ತಾಳೆ ಏನು ಕತೆ ಅಂತೇಳಿ ವೆಯ್ಟ್ ಮಾಡಬೇಕಾಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾಳೆ ಕೂಡ ಇನ್ನು ಆಲ್ರೆಡಿ ವರ್ಧನ್ಗೆ ನೋಟಿಸ್ ಕೂಡ ಬಂದಿರುತ್ತೆ ಜೈಲಿಂದ. ಒಂದು ಕಡೆ ವಿಡಿಯೋ ಕಾಲಲ್ಲಿ ಕಾವೇರಿ ಹಾಗೇನೆ ಮಗಳು ಕೂಡ ಇದ್ದಾರೆ. ಅಂದರೆ ಬಾಲನ ಜೊತೆಗಿದ್ದಾಳ ಮಗಳು ಇಲ್ಲ ಅನ್ನೋದು ನಾಳೆ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು.